ವೀಕೆಂಡ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಂದೇಶ್ ಪೂಜಾರಿ. ಬಹಳ ಕ್ವಿಕ್ಕಾಗಿ ಅಡುಗೆ ಮಾಡುವಂಥವರು. ಆಲ್ರೆಡಿ ಅವರು ಮಸಾಲ ರೈಸ್ ನಮಗೆ ತಿನ್ನಿಸಿದ್ರು, ಬಹಳ ಟೇಸ್ಟ್ ಆಗಿತ್ತು. ಶಿವಕುಮಾರ್ ಅವರು ಕೂಡ ಹೇಳಿದರು, ಅಮ್ರಪಾಲಿ ಕೂಡ ಹೇಳಿದರು, ಆಮೇಲೆ ಶಿಂದೆ ಅವರು ಕೂಡ ಹೇಳಿದರು. ಜೊತೆಗೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವರು ಹೇಳೋ ಪ್ರಕಾರ ಗಿನ್ನೆಸ್ ರೆಕಾರ್ಡ್ನ ಸನಿಹದಲ್ಲಿ ಅವರಿದ್ದಾರೆ. ಅವರು ಮಾಡಿರುವಂಥ ಕ್ಯಾಲೆಂಡರ್ ಏನಿದೆ, ಎಷ್ಟೇ ವರ್ಷಗಳು ಕಳೀಲಿ, ಸಾವಿರಾರು ವರ್ಷಗಳಾಗಲಿ, ಯಾವ ಆ ಒಂದು ದಿನಾಂಕವನ್ನು ನಾವು ಹೇಳಿದರೆ, ಅಥವಾ ಈಗ ನಾನು ಹೇಳಿದ್ನಲ್ಲ, ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಇನ್ನು 1000 ವರ್ಷ ಕಳೆದ ನಂತರ ಅದು ಯಾವ ವಾರ ಬರುತ್ತೆ ಅಂತ ಅವ್ರ ಹತ್ರ ಕೇಳಿದರೆ ಅವರು ಅದನ್ನು ಹೇಳ್ತಾರೆ. ಜೊತೆಗೆ ನೀವು ಕೂಡ ಫೋನ್ ಮುಖಾಂತರ ಅದನ್ನು ತಿಳ್ಕೊಬೋದು. ಜೊತೆಗೆ ಅಮ್ರಪಾಲಿ ಹಾಗೂ ಶಿಂಧೆ ಅವರ ತಂದೆಯವರಾದಂಥ ಶಿಂಧೆ ಅವರು ಸುಮಧುರವಾದಂಥ ಹಾಡನ್ನು ನಮಗೆ ಕೇಳಿಸ್ತಾರೆ. ಸಂದೇಶ್, ಇನ್ನು ಯಾವ ಭಕ್ಷ್ಯವನ್ನು ನಮಗೆ ನೀಡ್ತೀರಿ? ಈಗ ಜೀರಾ ರೈಸ್ ಮಾಡ್ತಿದ್ದೀನಿ ಸರ್. ಜೀರಾ ರೈಸ್ ಇಂಟ್ರೆಸ್ಟ್ ಇದ್ದವರು, ಅದು ಕೂಡ ವಿಶೇಷವಾಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವರು ಜೀರಾ ರೈಸ್ ರೆಡಿ ಮಾಡ್ತಾರೆ. ಜೀರಾ ರೈಸ್ಗೆ ಏನೆಲ್ಲ ಹಾಕ್ತೀರಿ ಸ್ವಾಮಿ? ಜೀರಿಗೆ, ಆನಿಯನ್, ಚಿಲ್ಲಿ, ಉಪ್ಪು, ಪೇಪರ್ ಮಸಾಲ, ಉಪ್ಪು, ಪೇಪರ್ ಸಾಲ್ಟ್. ಮೊಬೈಲ್ಗೆ ಕಾಲ್ ಬರ್ತಿದೆಯಾ ತುಂಬ? ಹಾಗೇನಿಲ್ಲ ಸರ್. ಯಾಕೆ? ಹುಡುಗಿರು ತುಂಬ ಇಂಪ್ರೆಸ್ ಆಗಿಬಿಡ್ತಾರೆ. ಫ್ರೀಯಾಗಿ ಅಡುಗೆ ಮಾಡ್ಕೊಳ್ಳುವಾಗ ಯಾರು ಬೇಡ ಅಂತಾರೆ. ಓಕೆ, ಗ್ಯಾಸ್ ಶುರುವಾಯಿತು. ಕಣ್ಣು ಮುಚ್ಕೊಂಡು ಅವರು ಅದರ ಮೇಲೆ ವೆಸ್ಟಲ್ಸ್ ಇಟ್ಟಿದ್ದಾರೆ, ಎಣ್ಣೆ ಹಾಕ್ತಿದ್ದಾರೆ. ಓಕೆ, ಇದು 4 ನಿಮಿಷದಲ್ಲಿ ಅವರು ರೆಡಿ ಮಾಡ್ತಾರೆ. ಅಷ್ಟೊತ್ತಿಗೆ ನೀವು ವಿಜುವಲಲ್ಲಿ ನೋಡ್ತಾ ಇರಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ನಾವು ಶಿವಕುಮಾರ್ ಜೊತೆ ಸ್ವಲ್ಪ ಮಾತಾಡೋಣ. ಸರ್, ಈಗ ನೀವು ಅದನ್ನು ಚಾಲೆಂಜ್ ಮಾಡಿದ್ದೀರಿ, ನೀವು ಗಿನ್ನೆಸ್ ರೆಕಾರ್ಡ್ ಹತ್ರಕ್ಕೂ ಕೂಡ ಹೋಗಿ ಬಂದಿದ್ದೀರಿ. ಏನು ಹೇಳಿದರು? ಅವರೇನು ಹೇಳಿದ್ದಾರೆ ಅಂದರೆ, ಇದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ, ನಮ್ಮ ಸಬ್ಜೆಕ್ಟ್ ಇನ್ನೂ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಈ ಕ್ಯಾಲೆಂಡರ್ ಸಬ್ಜೆಕ್ಟ್ನ ಸೇರಿಸಿರಲಿಲ್ಲ. ಈಗ ಅದನ್ನು ತೀರ್ಮಾನ ಮಾಡಿ ಈ ಸಬ್ಜೆಕ್ಟ್ನ ಸೇರಿಸಬಹುದಾ ಅಂತ ನೋಡ್ತೀವಿ. ಸೇರಿಸಬಹುದು ಅಂದ ತಕ್ಷಣ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನನಗೆ ಯಾವುದೂ ರಿಪ್ಲೈ ಬಂದಿಲ್ಲ ಅವರಿಂದ. ಓಕೆ, ಓಕೆ. ಈಗ ಜಯರಾಮ್ ರೆಡ್ಡಿ ಕೋಲಾರದಿಂದ ಒಂದು ಫೋನ್ ಕರೆ ಮಾಡಿದ್ದಾರೆ. ಜಯರಾಮ್ ರೆಡ್ಡಿ ಅವರು ನಮಸ್ತೆ. ಹಲೋ 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 ಹೇಳಿ ಸರ್. ಜಯರಾಮ್ ರೆಡ್ಡಿ ಅವರೇ, ನಿಮ್ಮ ಏನು ಕೇಳಬೇಕು ಶಿವಕುಮಾರ್ ಅವ್ರ ಹತ್ರ? ಯಾಕಂದ್ರೆ ಅವರು ವಾರ ಹೇಳ್ತಾರೆ ನಿಮಗೆ. ಎಷ್ಟು? ಅಷ್ಟೇ ಸರ್. ಹಾಂ, ಹೇಳಿ. ಏನು ಡೇಟ್ ಆಫ್ ಬರ್ತ್? 5/3/1947. 5/3/1947. 47 ಯಾವ ವಾರ ನೀವು ಹುಟ್ಟಿದ್ದು ಅಂತ ಅವ್ರು ಹೇಳಬೇಕೀಗ. ಅಷ್ಟೇ ಸರ್. ಬುಧವಾರನಾ ಸರ್? ಬುಧವಾರ. ಥ್ಯಾಂಕ್ ಯು ಸರ್. ಕರೆಕ್ಟ್ ಆಗಿದೆಯಾ? ಇಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತೇ ಇರಲಿಲ್ವಾ? ಗೊತ್ತೇ ಇಲ್ಲ ಸರ್. ಈಗ ತಿಳ್ಕೊಂಬಿಡಿ ಅದು ಬುಧವಾರ ಅಂತ. ಬುಧವಾರ. ಹೌದು. ಥ್ಯಾಂಕ್ ಯು ಸರ್. ಈಗ ಇನ್ನೋರವರು ಕರೆ ಮಾಡಿದ್ದಾರೆ. ಜಯದೇವ್ ಬೆಂಗಳೂರಾ? ಜಯದೇವ್ ಬೆಂಗಳೂರಿನಿಂದ. ಹಲೋ, ಓಕೆ. ಇಲ್ಲಿ ಇಷ್ಟೊತ್ತಿಗಾಗಲೇ ನಮ್ಮ ಜೀರಾ ರೈಸ್ ರೆಡಿ ಆಗಿದೆ. ವಾವ್, ಭಾಳ ಸೂಪರ್ ಆಗಿದೆ. ಅವಾಗ ಇಬ್ರಿಗೂ ಕೊಟ್ಟಿದ್ದೆ, ಈಗಂತೂ ಕೊಡೋಕ್ಕಾಗಲ್ಲ. ಜೀರಾ ರೈಸ್ ಅದು ಕೂಡ 3 ನಿಮಿಷದಲ್ಲಿ. ನಾನು ಹೇಳಿದೆ ಸಂದೇಶ್ ಪೂಜಾರಿಗೆ ಇನ್ನೂ ಮದುವೆ ಆಗಿಲ್ಲ, ಅವ್ರ ನಂಬರ್ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ನಂಬರ್ ಗೊತ್ತಿದ್ದವ್ರು ಫೋನ್ ಮಾಡಿದ್ರೆ ನಾನು ಅವ್ರ ನಂಬರ್ ಕೊಡ್ತೀನಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್. ಇಂಥ ರುಚಿಕರವಾದಂತಹ ಫುಡ್ಡನ್ನು ರೆಡಿ ಮಾಡಿ ಕೊಟ್ಟೋದಕ್ಕೆ. ಅದು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಅದು ಸಂದೇಶ್ ಪೂಜಾರಿ ಅವರ ವಿಶೇಷತೆ. ತೆಗಿಬೋದು ಸರ್? ತೆಗಿರಿ. ಹಲೋ, ಕೀರ್ತಿ ಕುಮಾರ್ ಮೈಸೂರಿಂದ ಕರೆ ಮಾಡಿದ್ದಾರೆ. ಕೀರ್ತಿ ಕುಮಾರ್, ಹೇಳಿ ಸರ್. ಏನು ನಿಮ್ಮ ಪ್ರಶ್ನೆ ಶಿವಕುಮಾರ್ ಅವರಿಗೆ? ಡೇಟ್ ಆಫ್ ಬರ್ತ್ ವಾರ ತಿಳ್ಕೊಬೇಕಾಯ್ತು. ಹಾಂ, 5/5/1978. 5/5/1978. ಹೌದು ಸರ್. ಓಕೆ, ಶುಕ್ರವಾರ ಬರುತ್ತೆ. ಶುಕ್ರವಾರನಾ ಸರ್? ಹೌದು.
ನನಗ್ ಗೊತ್ತಿರ್ಲಿಲ್ಲ ಸರ್, ಅದರಿಂದ ಕೇಳಿದೆ. ಖಂಡಿತ Correct ಇದೆಯಾ? ಶುಕ್ರವಾರ ನೋಡ್ಕೊಳ್ಳಿ. ಅದೇ ನನಗ್ ಗೊತ್ತಿರ್ಲಿಲ್ಲ ಸರ್, ಇವಾಗ ಗೊತ್ತಾಗಿದ್ದು. ತುಂಬಾ ಸಂತೋಷ ಸರ್, ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ತರ ಒಬ್ರು ಇದಾರಲ್ಲ ಅಂತ ನನಗೂ ತುಂಬಾ ಹೆಮ್ಮೆ ಆಯ್ತಾ ಇದೆ. ಹಂಗಾಗಿ ನೀವು ಕೂಡ ಸುವರ್ಣ 24/7 ಈ ತರ ಮಾಡ್ತಾ ಇರೋದ್ರಿಂದ ನನಗೂ ತುಂಬಾ ಖುಷಿ ಆಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಇವರ ಈ ಒಂದು ಕ್ಯಾಲೆಂಡರ್ ಏನಿದೆ, ಕೇವಲ ಒಂದು ಪೇಜಲ್ಲಿ ಇಡೀ ವರ್ಷಾನುಗಟ್ಟಲೆ ಏನೆಲ್ಲ ದಿವಸಗಳು ಬರುತ್ತೋ ಅದರಲ್ಲಿ ಒಂದು 100 ವರ್ಷ, 1000 ವರ್ಷ, 2000 ವರ್ಷ ಆದ ನಂತರ ಯಾವ ವಾರ ಬರುತ್ತೆ, ಅಥವಾ 1000 ವರ್ಷಗಳ ನಂತರ ನಮ್ಮ ಬರ್ತ್ಡೇಯನ್ನು ನಾವು ಯಾವ ವಾರ ಆಚರಿಸ್ಕೋಬೇಕು, ಅಥವಾ ಯಾರಾದರೂ ನಮ್ಮ ನೆಕ್ಸ್ಟ್ ವಂಶಸ್ಥರಿದ್ದರೆ ಯಾವ ದಿನ ಯಾವ ವಾರ ಆಚರಿಸ್ಕೋಬೇಕು ಅಂತಂದರೆ ಇವರು ಆ ವಾರವನ್ನು ಹೇಳ್ತಾರೆ. ಇದು ಶಿವಕುಮಾರ್ ಅವರ ಸ್ಪೆಷಾಲಿಟಿ. ಈಗ ಮತ್ತೆ ನಮ್ಮ ಜೊತೆ ಮತ್ತೊಂದು ಸುಂದರವಾದಂಥ ಹಾಡನ್ನು ಕೇಳೋಣ. ನಮ್ಮ ಜೊತೆ ಇದ್ದಾರೆ ವಿನಯ್ ಶಿಂದೆ ಹಾಗೂ ಅಮ್ರಪಾಲಿ ಶಿಂದೆ. ಯಾವ ಹಾಡನ್ನು ಕೇಳಿಸ್ತೀರಿ? ಅದಕ್ಕೆ ಪೂರ್ವದಲ್ಲಿ ಈ ಹಾಡಾಡೋಕ್ಕಿಂತ ಮುಂಚೆ ಈ ನಮ್ಮ ಬಸವಾಹಿನಿ ಆಲ್ಬಮ್ಮು ಮೇ 13 ಮೊನ್ನೆ ಬಸವ ಜಯಂತಿ ದಿವಸ ನಮ್ಮ ಬಸವ ಸಮಿತಿ ನಮ್ಮ ಅರವಿಂದ್ ಜತ್ತಿಯವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಅಲ್ಲಿ ನಾವು ಇದನ್ನು ಬಿಡುಗಡೆ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಗಂಗಾರಾಮ್ ಸಂಗೀತ ಅನ್ನುವ ನಮ್ಮ ಹೋಮ್ ಪ್ರೊಡಕ್ಷನ್ ಅವ್ರ ಜೊತೆಗೆ ಸಂಯೋಜನದಲ್ಲಿ ಇದೊಂದು ನಾವು ಬಿಡುಗಡೆ ಮಾಡಿದ್ವಿ. ಈಗ ಸದ್ಯದಲ್ಲಿ ನಮ್ಮ ಟೈಮ್ಸ್ ಮ್ಯೂಸಿಕ್ನವರು ಕೂಡ ಮುಂದೆ ಬಂದಿದ್ದಾರೆ. ಇದನ್ನು ಡಿಜಿಟಲ್ ರೂಪದಲ್ಲಿ ಮತ್ತು ಹಾರ್ಡ್ವೇರ್ ಫಿಸಿಕಲ್ ರೂಪದಲ್ಲಿ ಮಾರ್ಕೆಟ್ಗೆ ತೊಗೊಂಬರೋ ಸಲುವಾಗಿ. ಆಮೇಲೆ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಬಸವಣ್ಣನವರು ವಿಶ್ವಗುರು. ಅವರು ಯಾವ ಒಂದು ಪ್ರಾಂತ್ಯಕ್ಕೆ, ರೀಜನಲ್ಗೆ ಅಥವಾ ಸ್ಟೇಟ್ಗೆ ಸಂಬಂಧ ಇಲ್ಲ. ಅವರ ಪ್ರತಿಯೊಂದು ವಚನಗಳು ವಿಶ್ವಕ್ಕೆ ಮುಟ್ಟಬೇಕು. ಆಮೇಲೆ ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಜನ ಹಿಂದೂಸ್ತಾನಿಯಲ್ಲಿ ಹಾಡಿದ್ದಾರೆ, ಕರ್ನಾಟಕ ಸಂಗೀತದಲ್ಲಿ ಹಾಡಿದ್ದಾರೆ. ಇದೊಂದು ನಮ್ಮ ಗುರು ಹಿರಿಯರ ಆಶೀರ್ವಾದ, ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ನಾನು ನನ್ನ ಮಗಳು ಇದೊಂದು ಆಲ್ಬಮನ್ನು ಹೊರಗೆ ತಂದಿದ್ದೇವೆ. ಮುಖ್ಯ ಉದ್ದೇಶ ಕರ್ನಾಟಕದಲ್ಲಿ ಎಲ್ಲ ಯುವ ಜನತೆಗಳು ಹಾಗೂ ನಮ್ಮ ಹೊರದೇಶ ಅಮೇರಿಕಾ ಇರ್ಬೋದು ಅಥವಾ ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲ ಯಂಗ್ ಜನ್ರೇಷನ್ನು ಕೂಡ ಇದನ್ನು ಆನ್ಲೈನ್ದಲ್ಲಿ ಕೇಳಬೇಕು ಅಂತ ಅದೊಂದು ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಇದೊಂದು CD ರೂಪವನ್ನು ತಂದಿದ್ದೇವೆ. ಇವಾಗ ಹಾಡ್ತಾ ಇರೋದು ನಾನು ಮತ್ತು ಅಮ್ರಪಾಲಿ ಸೇರಿ ಡ್ಯುಯೆಟ್ ಹಾಡಿರೋದು ಹಾಡು ಲೋಕದ ಡೊಂಕು ನೀವೇಕೆ ತಿದ್ದುವಿರಿ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ಇದನ್ನೆಲ್ಲರೂ ಕೂಡ ಕೇಳಿದಂಥ ವಚನ ಇದು. ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ರಾಜಕಾರಣಿಗಳಿರ್ಬೋದು, ಬಸವಣ್ಣನವರ ವಚನಗಳು ಅಂತ ಹೇಳಿರ್ಬೋದು, ಆದರೆ ಹಾಡಿನ ರೂಪದಲ್ಲಿ, ವಚನದ ರೂಪದಲ್ಲಿ ನಾವು ಕೇಳಿರ್ತೀವಿ. ಈಗ ಹಾಡಿನ ರೂಪದಲ್ಲಿ ನಿಮ್ಮ ಮುಂದೆ ವೀಕೆಂಡ್ ಸ್ಪೆಷಲಲ್ಲಿ ಸ್ಪೆಷಲ್ ಕಾರ್ಯಕ್ರಮ. ಈ ಹಾಡಿನ ವಿಶೇಷ ಏನಂದರೆ ಅವಳು ಇಂಗ್ಲೀಷ್ನಲ್ಲಿ ಹಾಡಿದಾಳೆ, ನಾನು ಕನ್ನಡದಲ್ಲಿ ಹಾಡಿದೆ. ಎಸ್, ಎಲ್ರಿಗೂ ಕೂಡ ತಲುಪುವ ರೀತಿಯಲ್ಲಿ ಒಂದು ಕಡೆ ಕನ್ನಡದಲ್ಲಿ ಮತ್ತೊಂದು ಕಡೆ ಇಂಗ್ಲೀಷ್ನಲ್ಲಿ. ಎಸ್. Don't judge the mirror, your mind is as strong as the sea. Look at yourself, don't look at the body. This is how God wants you to be. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿರಿ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿರಿ. ನೆರಮನೆಯ ದುಃಖಕ್ಕೆ ಅಳುವವನು ಮೆಚ್ಚ ಕೂಡಲ ಸಂಗಮ ದೇವಾ. ನೆರಮನೆಯ ದುಃಖಕ್ಕೆ ಅಳುವವನು ಮೆಚ್ಚ ಕೂಡಲ ಸಂಗಮ ದೇವಾ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿರಿ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿರಿ. ನರಮನೆಯ ದುಃಖಕ್ಕೆ ಅಳುವವನು ಮೆಚ್ಚ ಕೂಡಲ ಸಂಗಮ ದೇವಾ.
ನೆರೆಮನೆಯ ದುಃಖಕ್ಕೆ ಅಳುವವನು ಮೆಚ್ಚ ಕೂಡಲ ಸಂಗಮ ದೇವಾ. ಓಕೆ ವೀಕ್ಷಕರೇ, ಇದು ಈ ವಾರದ ವಿಶೇಷ ಕಾರ್ಯಕ್ರಮ ವೀಕೆಂಡ್ ಸ್ಪೆಷಲ್ ಹ್ಯಾಪಿ ವೀಕೆಂಡ್. ನಾನು ಮೊದಲೇ ಹೇಳಿದೆ, ನಿಮ್ಮ ಪ್ರತಿ ವಾರದ ವೀಕೆಂಡ್ ಇನ್ನು ನಮ್ಮ ಜೊತೆ ಇರುತ್ತೆ. ಪ್ರತಿ ವಾರ ಕೂಡ ಇಂಥ ವಿಶೇಷ ಟ್ಯಾಲೆಂಟ್ಗಳನ್ನು ನಾವು ನಿಮಗೆ ಪರಿಚಯಿಸ್ತೀವಿ. ಹಾಗೆಯೇ ನಾವು ಕೂಡ ಇದೇ ರೀತಿ ಬೇರೆ ಬೇರೆ ಕಡೆಯಿಂದ ಈ ರೀತಿ ಟ್ಯಾಲೆಂಟ್ಗಳಿರುವಂಥವರನ್ನು ಆರಿಸಿ ತಂದಿದ್ದೀವಿ. ಅದು ಸಂದೇಶ್ ಪೂಜಾರಿ ಆಗಿರ್ಬೋದು, ಶಿಂಧೇವರಾಗಿರ್ಬೋದು, ಅಮೃಪಾಲಿ ಆಗಿರ್ಬೋದು, ಶಿವಕುಮಾರ್ ಆಗಿರ್ಬೋದು. ನಿಮ್ಮಲ್ಲೂ ಕೂಡ ಇಂಥ ಟ್ಯಾಲೆಂಟ್ಗಳಿರ್ಬೋದು. ಅವರು ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ಇಲ್ಲಿ ನಮ್ಮ ಫ್ರೇಮಲ್ಲಿ ಒಂದು ನಂಬರ್ ಕೊಟ್ಟಿದ್ದೀವಿ ನೋಡಿ, ಫೋನ್ ನಂಬರ್. ಆ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ. ನಿಮ್ಮ ಟ್ಯಾಲೆಂಟ್ಗಳಿದ್ದರೆ, ನೀವು ಅದ್ಭುತ ಟ್ಯಾಲೆಂಟ್ ಆಗಿದ್ದರೆ ಖಂಡಿತವಾಗಲೂ ಅವರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ. ಆ ಮೂಲಕ ನೆಕ್ಸ್ಟ್ ವೀಕ್ ಇಲ್ಲಿ ನೀವು ಕೂತಿರ್ಬೋದು. ಓಕೆ, ಹಾಗಾಗಿ ಇದು ಈ ಹೊತ್ತಿನ ವಿಶೇಷ ವೀಕೆಂಡ್ ಸ್ಪೆಷಲ್. ಸಂದೇಶ್ ಪೂಜಾರಿ ಅವರೇ ಕಾರ್ಯಕ್ರಮಕ್ಕೆ ಬಂದು ಒಂದು 2 ರೀತಿಯ ಬಹಳ ರುಚಿಕರವಾದಂಥ ಭಕ್ಷ್ಯವನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಭಾಳ ಫಾಸ್ಟಾಗಿ ಮಾಡಿಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಶಿವಕುಮಾರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ಬೇಗ ನಿಮ್ಮ ಹೆಸರು ಗಿನ್ನೆಸ್ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲಾಗಲಿ ಅಂತೇಳಿ ನಾವು ಕೂಡ ಬಯಸ್ತೀವಿ. ಶಿಂದೆ ನಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿ ಈ ಬಸವಣ್ಣನವರ ವಚನಗಳನ್ನು, ಸ್ವಲ್ಪವೇ ಸಮಯ ಇದ್ದದ್ದು, ನಾವು ಇನ್ನೊಂದು ದಿವಸ ಖಂಡಿತವಾಗಲೂ ಈ ಹಾಡಿನ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು. ಇಡೀ ಕನ್ನಡಿಗರಿಗೆ, ದೇಶ ವಿದೇಶದಲ್ಲಿರುವಂಥ ಕನ್ನಡಿಗರಿಗೆ ಇದು ಗೊತ್ತಾಗಬೇಕು ಅನ್ನೋಂಥದ್ದು. ಶಿಂದೆ ಅವರ ಕಾರ್ಯಕ್ರಮಕ್ಕೆ ಬಂದಕ್ಕೆ ಆತ್ಮೀಯವಾದಂಥ ಹೃತ್ಪೂರ್ವಕ ಧನ್ಯವಾದಗಳು. ಅಮರಪಾಲಿ ಅವರೇ, ನೀವು ಕೂಡ ಕನ್ನಡ ಭಾಷೆಯಲ್ಲಿ ಕಲಿದೇ ಇದ್ದರೂ ಕೂಡ ಕೇವಲ ಮನೆಯಲ್ಲಿ ಕನ್ನಡ ಭಾಷೆ ಮಾತಾಡೋದು, ಅದನ್ನೇ ಇಟ್ಕೊಂಡು ಈ ವಚನ ಸಾಹಿತ್ಯದ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಿ ಈ ಒಂದು ಬಸವ ಆಲ್ಬಮ್ ಕೂಡ ರಿಲೀಸ್ ಆಗ್ತಿದೆ. ಅದಕ್ಕೆ ಸಾಕಷ್ಟು ಸಕ್ಸಸ್ ಸಿಗಲಿ ಅಂತೇಳಿ ಹಾರೈಸ್ತೀವಿ. ನಿಮ್ಮ ಹೆಸರು ನಿಮ್ಮ ತಂದೆಯವರು ಮತ್ತು ನಿಮ್ಮ ಅಜ್ಜ ಏನು ಹೇಳಿದರು ಹಾಗೆಯೇ ಇಡೀ ಕರ್ನಾಟಕದಾದ್ಯಂತ ಮಾತ್ರವಲ್ಲ, ಇಡೀ ಭಾರತದಾದ್ಯಂತ, ವಿಶ್ವಾದ್ಯಂತ ಪ್ರಜ್ವಲಿಸಲಿ ಅಂತೇಳಿ ಹಾರೈಸ್ತೀವಿ. ಇದು ಈ ಹೊತ್ತಿನ ವಿಶೇಷ. चाहे जितना धर्म बदलो भगवान नहीं बदलेगा, चाहे जितना धर्म बदलो भगवान नहीं बदलेगा, मौसम के तेवर बदलेंगे दिन मान नहीं बदलेगा, मौसम के तेवर बदलेंगे दिन मान नहीं बदलेगा, बदलेगा कफन हर लाश का लेकिन शमशान नहीं बदलेगा, अरे भाई तुम बदलो या मैं बदलो, ए वीकेंड स्पेशल नहीं बदलेगा. नेक्स्ट वीक ಮತ್ತೆ ಸಿಗೋಣ. ನನ್ನ ಜೊತೆ ಇನ್ನಷ್ಟು ಟ್ಯಾಲೆಂಟ್ಗಳಿರ್ತಾರೆ, ಅದು ನೀವಾಗಿರ್ಬೋದು. ನಾವು ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅದ್ಭುತ ಪ್ರತಿಭೆಯನ್ನು ನಮಗೆ ತಿಳಿಸಿ. ನೆಕ್ಸ್ಟ್ ವೀಕ್ ನಿಮ್ಮೊಂದಿಗೆ ವೀಕೆಂಡ್ ಆಚರಿಸ್ತೀವಿ. ಅಲ್ಲಿ ತನಕ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.